ಓಹೋ ಸೂಪರ್ ಚಿನ್ನಿ, ಸೂಪರ್. ಸಕ್ಕರೆ ಮಕ್ಕಳು ನಾನು ರೆಡಿಯಾಗಿ ಕೂತ್ಕೊಳ್ಳೋಕೆ ಆಗಲ್ಲ ನನ್ನ ಕೈಲಿ. ಯಾವ್ದು ಕಡಿಮೆ ಬಿಡಕ್ಕಾಗಲ್ಲ ಅಲ್ವಾ ಈಗ? ರೇಣು ಬೇಗ ಬಾರೇನು, ಬೇಗ ಬನ್ನಿರೇನು, ಹೋಗೋಣ. 12 ಗಂಟೆನಾ? ರೇಣು 10 ಮಿನಿಟ್ಸ್ ಇದೆ. ಅಮ್ಮ ಬನ್ನಿರೇನು. ನಾವು ಪಾಪಗೆ ಕಿವಿ ಚಿಪ್ಸೋಕೆ ಅಂತ ಹೋಗ್ತೀವಿ. ಸಿಟಿ, ಗೋಯಿಂಗ್ ಟು ಸಿಟಿ ಆ್ಯಂಡ್ ಪಾಪಗೆ ಕಿವಿ ಚಿಪ್ಸೋಕೆ ಅಂತ. ಒಂದಿನ ಕೆಲಸನ ಸ್ಯಾಕ್ರಿಫೈಸ್ ಮಾಡ್ತಿದ್ಯಾ ಅಲ್ವಾ? ಹಾಫ್ ಡೇ ಹಾಫ್ ಡೇ ಆಗುತ್ತಾ, ಒನ್ ಡೇ ಆಗುತ್ತಾ? 4 ಗಂಟೆ ಯಾವಾಗ ಹಾಫ್ ಡೇ ಅಂತ ಹೇಳ್ತೀವೋ ಅವಾಗೆಲ್ಲ ಫುಲ್ ಡೇನೇ ಆಗೋದು. ಸ್ಪಾಯಿಲ್ ಆದಂಗೆ ಲೆಕ್ಕ ಅದು. ತುಂಬ ಗಾಳಿ ಇದೆ. ಈಗ ನಮ್ಮ ಮಗಳು ಮೊದಲನೇ ಬಾರಿಗೆ ಹಸುಗೆ ಬಾಳೆಹಣ್ಣು ಕೊಡ್ತಾ ಇದ್ದಾಳೆ. ಆ ಒಂದು ಮೊಮೆಂಟ್ನ ಝೂಮ್ ಹಾಕಿ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನಾವೀಗ ಕಿವಿ ಚುಚ್ಚಿಗೆ ಹೊರಟಿದ್ದೀವಿ ಫೈನಲಿ. ಮಧ್ಯಾಹ್ನ 3 ಗಂಟೆ ಒಳಗಡೆ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಒಂದು 12-12:50 ಹಂಗೆ ಹೊರಟಿದ್ದೀವಿ ಇವಾಗ. ನಾವೀಗ ಫೈನಲಿ ನಮ್ಮ ಮಗಳಿಗೆ ಕಿವಿ ಚುಚ್ಸೋಣ ಅಂತ ಹೊರಟಿದ್ದೀವಿ. ಯಾರ್ಯಾರು ಹೊರಟಿದ್ದೀವಿ? ನಾನು, ನಮ್ಮಪ್ಪ, ನನ್ನ ಮಗಳು ಆಬ್ವಿಯಸ್ಲಿ ಅವಳಿರಲೇಬೇಕು, ಆ್ಯಂಡ್ ಸುದೀಪ ಅಂದರೆ ನನ್ನ ಮಗಳ ಮಾವ, ನನ್ನ ತಮ್ಮ ಆ್ಯಂಡ್ ನಮ್ಮಕ್ಕ. ಇಷ್ಟೂ ಜನನೂ ಹೊರಟಿದ್ದೀವಿ. ಮ್ಯೂಟ್ ಮಾಡಪ್ಪ ಅದು. ಚಿನ್ನ ನೋಡೋಣ. ಅಚ್ಚಿ ಅಚ್ಚಿ ಮೇಲೆತ್ತಿದ್ರೆ ಅಚ್ಚಿ ನನ್ನ ಮಗಳಿಗೆ ನಿದ್ದೆ ಬಂದಾಗ ಕಂಫರ್ಟೇಬಲಾಗಿ ಮಲಗಿಬಿಡ್ಬೇಕು. ತೊಟ್ಲಲ್ಲಿ ಮಲಗ್ತಾಳೆ ಡೇ ಟೈಮು, ಇಲ್ಲ ಅಂತಂದರೆ ಈ ಥರ ಚಂಡಿ ಹಿಡಿತಾಳೆ. ಅವಳಿಗೆ ಮಲಗೋಕ್ಕೆ ಕಂಫರ್ಟೇಬಲ್ ಆಗ್ತಿಲ್ಲದೆ ಇರೋದ್ರಿಂದ ಇಷ್ಟ ಅಳ್ತಾ ಇದ್ದಾಳೆ. ಆ್ಯಸ್ ಯೂಶ್ವಲ್ ಎಲ್ಲಾದರೂ ಹೋಗಬೇಕಾದ್ರೆ ನಮ್ಮ ಅಕ್ಕನ ಪಿಕ್ ಮಾಡಬೇಕು ಅನ್ನುವಾಗ ಅವಳನ್ನು ಕಾಯೋದ್ರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಯಾವಾಗಲೂ ವೆಯ್ಟ್ ಮಾಡಿಕೊಂಡೇ ಹೊರಡಬೇಕು. ಅದೇ ಗ್ಯಾಪಲ್ಲಿ ನಮ್ಮಪ್ಪ ಎಸ್ಕೇಪ್ ಆಗ್ತಿದ್ದಾರೆ, ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತ. ತಿಂಡಿ ಆಯ್ತಾ ಆಂಟಿ? ಕಿಕ್ ಕುಡಿಬೇಕನ್ಸುತ್ತೆ ಅಣ್ಣದು. ತಿಂಡಿ ಆಯ್ತು ಆಂಟಿ. ಇಲ್ಲ ಆಂಟಿ, ಅಪ್ಪ ಸುಮ್ಮನೆ ಇವಳು ವೆಯ್ಟ್ ಮಾಡಬೇಕಲ್ಲ ಆಚೆ, ಹಂಗೆ ಒಂದು ರೌಂಡ್ ಹೋದ್ರು. ಇವತ್ತು ಗೊತ್ತಾಯಿತು ನನಗೆ ನಮ್ಮ ಅಕ್ಕನ ಯಾಕೆ ನಾವು ತುಂಬ ಹೊತ್ತು ಕಾಯ್ತೀವಿ ಅಂತ. ಯಾಕಂದರೆ ಮಿರರ್ ಮುಂದೆ ಬ್ಯುಸಿ ಇರ್ತಾಳೆ ಅವಳು. ಹಾಗೆ ಒಂದು ಕ್ವಿಕ್ಕಾಗಿ ನಮ್ಮ ಅಕ್ಕನ ರೂಮ್ ಟೂರ್ ಮಾಡಿಬಿಡ್ತೀನಿ ನೋಡಿ. ಪೆನ್ ಸ್ಟ್ಯಾಂಡ್ ನಂಗೊಂದು ಮಾಡ್ಕೊಡೋ ಥರ. ವೈಟ್ ಇದೆ, ಪರ್ಪಲ್ ಮಾಡ್ಕೊಡು. ಪಿಗ್ಮೆಂಟ್ಸ್ ಇನ್ನೂ ಬೇರೆ ಬೇರೆ ಇದೆ. ಆಮೇಲೆ ಶೋಲ್ಡರ್ ಆಮೇಲೆ ಕಲರ್ಸ್ ಇದೆ. There is gold, gold, pink, and there is white glitter. ಈ ಥರ ಗ್ಲಿಟರ್ ಇದಿದೆ. ಪರ್ಪಲ್ ಹಾಕ್ಕೊಡು.
ಇದೆಲ್ಲ ಶೆಡ್ ಶಿಫ್ಟ್ ಮಾಡಬೇಕು ಅಂತ ಪ್ಯಾಕ್ ಮಾಡಿ ತಗೊಂಡಿದ್ದೀನಿ. ಅಲ್ಲಿ ಹಾಕ್ಬಿಟ್ಟಿದ್ರಿ. ಬಂದ್ಲು ದೊಡ್ಡಮ್ಮ ಬಂದ್ಲು. ಫೈನಲಿ ಬಂದ್ಲು. ಆಲ್ವೇಸ್ ಲೇಟ್. ಹೊಸ ಒಂದು ಪ್ಲೇಸ್ ಬರುತ್ತೆ ಇವಾಗ. ಯಾವ್ದು ಹೇಳು? ಯುವರ್ ವಾಮಿಟ್ ಸ್ಪಾಟ್. ಅಮ್ಮ ನೆನೆ ರಶ್ಮಿಗೆ ಹೇಳ್ತಿರ್ಲಿಲ್ವಾ ಒಂದು ಇನ್ಸಿಡೆಂಟ್? 5th month ಪ್ರೆಗ್ನೆನ್ಸಿಯಲ್ಲಿ ಆಚೆ ಕರ್ಕೊಂಡು ಬಂದಿರುವಾಗ ವಾಂತಿ ಬರ್ತಿದೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೆ ಅಂತ. ಅದು ಇದೇ ರೋಡ್, ಅದಕ್ಕೆ ತೋರಿಸ್ತಾ ಇದ್ದಾಳೆ, ನೆನಪು ಮಾಡ್ತಾ ಇದ್ದಾಳೆ. ತೋರಿಸ್ತೀನಿ ಆ್ಯಕ್ಚುಲಿ ನಾನು ಇವತ್ತು ಹೇರ್ ಲೂಸ್ ಬಿಡೋಣ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಕೂದಲು ನಾವು ಕಟ್ ಮಾಡಿರೋ ರೀತಿ ನೋಡ್ಬಿಟ್ಟು ನನಗೆ ಅನ್ನಿಸ್ತು. ಅನ್ಫಾರ್ಚುನೇಟ್ಲಿ ದುರಾದೃಷ್ಟ. ಅಮ್ಮ ಆ ಪ್ಲೇಸ್ ಬಂತು ನೋಡಿ ಇವಾಗ ರೈಟ್ ಸೈಡ್ಗೆ. ಇವತ್ತಲ್ಲಿ ಸಾಲಾಗಿ ಕಾರ್ ನಿಂತಿದೆ. ಓಡೆ ರೈಟ್ ಸೈಡ್ಗೆ ಇಲ್ಲೊಂದು ತಿಪ್ಪೆ ಗುಂಡಿ ಇತ್ತು. ಇವಾಗ ಕ್ಲೀನ್ ಮಾಡಿದ್ದಾರೆ ಬೆಳಗ್ಗೆನೆ. ಈ ತಿಪ್ಪೆ ಇಲ್ಲಲ್ಲ, ಇಲ್ಲಿ 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 ಈ ತಿಪ್ಪೆ ಹತ್ರ ನಿಲ್ಸಿದಾಳೆ. ವಾಂತಿ ಮಾಡಿದ್ಲಪ್ಪ, ಮಾಡ್ಬಿಟ್ಟು ಇನ್ನೂ ಬರ್ತಾ ಇದ್ದೆ, ನಡಿ ನೀನು ಫಸ್ಟು, ಇಲ್ಲಿ ನಿಲ್ಸಿರೋದಕ್ಕೆ ಬರ್ದೇ ಇರೋದು ಬಂದ್ಬಿಡ್ತಿದೆ ಅಂತ ಅಂದ್ಲು. ಯಾರು ಅಕ್ಕ ಇದು ಮಾಡ್ತಾ ಇದ್ದಕ್ಕ? ಇವಳ 5 ತಿಂಗಳಲ್ಲಿರುವಾಗ ಶೋರೂಮ್ಗೆ ಔಟ್ ಹೋಗಿದ್ದು ತಿನ್ನೋದು ಯಾವ್ದಾದ್ರು. ಅಲ್ಲ ವಾಮಿಟ್ ಬರ್ತಿದೆ ನಿಲ್ಸು ಅಂದ್ರೆ ಅಲ್ಲಿಂದಲೂ ಕರ್ಕೊಂಡ್ ಬಂದು ಈ ಜಾಗದಲ್ಲೇ ನಿಲ್ಸಿದ್ಲು. ನಾನು ಚೆನ್ನಾಗಿರೋ ರೋಡಲ್ಲಿ ಯಾಕೆ ನಿಲ್ಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ದೆ. ಅದಕ್ಕೆ ವಾಮಿಟ್ ಬರ್ಲಾರ್ದವನ್ಗೂ ಬಂದ್ಬಿಡುತ್ತೆ ಆ ಜಾಗಕ್ಕೆ ಹೋದ್ರೆ. ನಿಮಗೆ ತಗೊಬರ್ಬೇಕು ಅನ್ಕೊಂಡೆ ನಾನು. ಚೂಪ್ ಮಾಡ್ಬಿಟ್ಟಿದೆ. ಒಳ ಕುತ್ಕೊಳ್ಳೋದಾ? ಇಲ್ಲೇ ಬರ್ತೀರಣ್ಣ? ಯು ಕ್ರಿಯೇಟ್ ಒನ್ ರೀಲ್. ರೆಕಾರ್ಡಿಂಗ್ ಇನ್ನೇನು ಮಾಡಲಿ, ಸುದೀಪನ ಮಾಡಾಯ್ತು, ಇದನ್ನು ಮಾಡಾಯ್ತು. ತಂದಿದ್ರೆ ಚೆನ್ನಾಗಿರೋದು.
ಹೋಗ್ಬಿಡ್ತೀನಿ. ನೀವು ಈ ಕಡೆ ಬಂದು ಬಿಡ್ರಿ, ಅಡ್ಡ ಬಿಟ್ರಿ. ಪಾಯಿಂಟ್ ನೋಡ್ಕೊಳ್ಳಿ. ಕರೆಕ್ಟಾಗಿ ಮಾಡಿ, ಅದು ಆ ಕಡೆ ಈ ಕಡೆ ಹಾಕ್ಬಾರ್ದು. ಯಾರ್ದು ಹಂಗಾಗಿರೋದು? ಆಯ್ತು ಇಲ್ಲಿ ನೋಡಿ, ಇಲ್ಲಮ್ಮ ಇಲ್ಲಮ್ಮ ಆಯ್ತು. ಇಲ್ಲ ಬಂದ್ರೆ ಇಲ್ಲ ಬಂದ್ರೆ ಇಲ್ಲ 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 ಇಲ್ಲಿ ನೋಡಿ ಆಗೋಯ್ತು 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 ಪೆನ್ನಲ್ಲಿ ಮಾರ್ಕಿಗೆ ಎಷ್ಟು ಹೇಳ್ತಾವಳಲ್ಲ. ಆಯ್ತು ಆಯ್ತು ಇದು ಕೊಡಿ ಇಲ್ಲಿ ಆಯ್ತು 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 ಕೈ ಈ ಕೈ ಈ ಕೈನ ಇಲ್ಲಿ ಬಿಡ್ತಾರೆ. ಇನ್ನೊಂದು ಕೈನ ಕೈ ಏನು ಮಾಡಿಲ್ಲ ಅವನೇ ಹತ್ರ ಇಲ್ಲ. ಅಲ್ಲಿ ತಾತ ತಾತ ನೋಡಿ, ಇಲ್ಲಿ ಚಿನ್ನಿ ಇಲ್ಲಿ ಚಿನ್ನಿ ಇಲ್ಲಿ ತಾತ ತಾತ ನೋಡಿ ಇಲ್ಲಿ. ತಾತ ತಾತ ಸರಿ ಇತ್ತು ಅಲ್ವಾ? ಎರಡು ಕೈ ಹಿಡ್ಕೊಳ್ತೀನಿ ನೋಡಿ, ಈ ಕೈಲಿ ಏನಿಲ್ಲ ಹತ್ರ ಏನಿಲ್ಲ ನನ್ನ ಮಗಳಂತೂ ನಾನ್ ಸ್ಟಾಪ್ ಅಳ್ತಾ ಇದ್ದಾಳೆ. ಅವಳು ನಿಲ್ಲಿಸ್ತಾನೆ ಇಲ್ಲ. ಅವಳು ಮಾರ್ಕಿಂಗ್ ಮಾಡುವಾಗಲೇ ಅವಳು ಶುರು ಮಾಡಿಕೊಂಡ್ಳು. ಇನ್ನೂ ಚುಚ್ಚೇ ಇರಲಿಲ್ಲ, ಆವಾಗಲೇ ಶುರು ಮಾಡಿಕೊಂಡ್ಳು. ಅವಳಿಗಿಂತ ಜಾಸ್ತಿ ನನಗೆ ಸಂಕಟ ಆಗ್ತಿತ್ತು, ಒಂಥರ ಹಿಂಸೆ ಆಗ್ತಿತ್ತು. ಪಾಪ ತುಂಬ ಅಳೋದನ್ನು ಹಾಕಿಲ್ಲ, ಯಾಕಂದರೆ ಅದು ಸ್ವಲ್ಪ ಕೇಳೋಕ್ಕೂ ಹಿಂಸೆ ಅನಿಸುತ್ತೆ. ಅವಳು ವ್ಯಾಕ್ಸಿನೇಷನ್ ಟೈಮಲ್ಲೂ ಇಷ್ಟೇ ಆಯ್ತಾಳೆ. ಅದರಲ್ಲೂ ಕಿವಿ ಚುಚ್ಚುವಾಗಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಿಲ್ಲ. ಅದೊಂದು ಮಾಡು, ಅದೊಂದು ಆ್ಯಡ್ ಮಾಡು. ಚೆನ್ನಾಗಿ
ಹೌದು ಒಳ್ಳೆ ನೋಡ್ತಾ ಇದ್ದಾಳೆ. ಅಕ್ಕ ಸಾರಿ, ಅವಾಗಲೇ ವಿಡಿಯೋ ಮಾಡಿದೆ, ಆನೆ ಆಗಿರ್ಲಿಲ್ಲ ಅದು, ಅಷ್ಟೊತ್ತಿಂದ ವಿಡಿಯೋ ಮಾಡ್ತಾ ಇದ್ದೆ. ಚಿನ್ನಿ ಇಲ್ಲಿ ಅಕ್ಕ ಇರಿ, ಹಂಗೆ ಇರಿ ಇರಿ ಹಾಂ. ಬಂಗಾರಿಂದ ಇಲ್ಲಿ ಮಾಡುವಾಗಲೇ ಅವಳು ತುಂಬಾ ಅಲ್ಲಾಡ್ಬಿಟ್ಲು, ಹಂಗಾಗಿ ಪೆನ್ನ ಆ ಕಡೆ ಕಡೆಗೆ ಈಚ್ಕೊತ. ಅಂದ್ರೆ ಎರಡನೇ ಸತಿ ಮಾಡಿದ್ದು ಸರಿ ಬಂತು ಅಕ್ಕ, ಕ್ರಾಸ್ ಆಗಿತ್ತು. ಆಮೇಲೆ ಅಣ್ಣ ಒಂದ್ಸರಿ ಬರದ್ರು, ಆಮೇಲೆ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಿ. ಹಾಂ ದುಲ್ಲ ಬಂದಿದ್ದಾಳೆ, ದುಲ್ಲ ಬಂದಿದ್ದಾಳೆ, ದುಲ್ಲ. ಅಲ್ಲಿ ನೋಡಿ ದುಲ್ಲ ನೋಡಿ ಮಗಳು. ಇವತ್ತಿದ್ದು ಇನ್ನೂ ಚೆನ್ನಾಗಿ ಹತ್ಬಿಡೋಳು. ಒಂದೇ ಸಿಕ್ಕಿದ್ರು. ಸೊ ಪಾಪನ ಮಾತಾಡಿಸ್ತಿದ್ರು, ಅವಳು ಒಂದೇ ಸಮಯ ಅಳ್ತಾ ಇದ್ಲು. ಇದಾದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತೀವಿ. ಅದು ಬಿದ್ದೋಯ್ತಂದು. ನಾನು ನೋಡ್ತದೆ, ನಾನು ಊಟಲ್ಲಿ ಒಂದೇ ತರ ಕಾಣ್ತಿರಲ್ವ ನೀವಿಬ್ರು? ರಶ್ಮಿ ಎತ್ಕೊಂಡು ಏನ್ ಕೊಡೋ ಅಂತ ನಾನು ಏನಾಗೋಯ್ತು ತೋರಿಸಿದೆ. ಅಪ್ಪಂದು ಫೇವ್ರೇಟ್ ಹೋಟ್ಲ್ ಹರಿಹರ, ಇಡ್ಲಿ ಮತ್ತೆ ಚಟ್ನಿ. ಅಮ್ಮ ಕಾಂಪ್ಲೆಕ್ಸ್ ಹತ್ರ ಇದೆಯಲ್ಲ ಅದ? ಅಲ್ಲ, ಫಸ್ಟ್ ಇಲ್ಲಿ ಅಗ್ರಹಾರದಲ್ಲಿ ಇತ್ತು. ಮೈಲಾರಿ ಒಂದು ದೋಸೆ ಮಾತ್ರ ವೇಸ್ಟ್. ಇಡ್ಲಿಗೆ ಹೊಸಕೋಟೆನಲ್ಲಿ 25 ಪೈಸೆ. ಅದಕ್ಕೆ ಅಪ್ಪ ಮೈಲಾರಿ ದೋಸೆಗೆ 75 ರೂಪಾಯಿ. ಸಾಂಬಾರು ಚೆನ್ನಾಗಿರ್ತದಲ್ಲ ಅಂದ್ಬಿಟ್ಟು ಯಾವಾಗಲೂ ಹರಿಹರ ಹೋಟ್ಲು. ಸೊ ಊಟಕ್ಕೆ ನಾವು ಬಂದಿರೋ ಹೋಟೆಲ್ ಇವತ್ತು TKR ಅಯ್ಯಂಗಾರ್ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೀವಿ. ನಾನು ಫಸ್ಟ್ ಸ್ಕ್ವೇರಲ್ಲಿ ಪ್ಯಾನ್ ಮಾಡ್ತಾರೆ, ಸ್ಕ್ವೇರಲ್ಲಿ ಪ್ಯಾನೇ ಮಾಡಿಲ್ಲ ಅಲ್ವಾ? ಸ್ಕ್ವೇರಲ್ಲಿ ಪ್ಯಾನು ಅದು ಕಾನ್ಸೆಪ್ಟ್ ಅಂದರೆ ಪ್ಯಾನ್ ಅಂದರೆ ತಿರ್ಗೋದು ಅಂದರೆ ಕಾಣಿಸ್ತಿಲ್ವಾ ನಿಂಗೆ? ಮಧ್ಯ ಥರ ಕಲ್ತೀವಲ್ಲ, ನಾನು ಇವ್ರಿಗೆ ಚುಚ್ಚಿಸ್ಬೇಕಾದ್ರೆ ಹೆಂಗೆ ಚುಚ್ಚಿಸ್ತಿದ್ದೀನಿ ಕೇಳ? ಚುಚ್ಚಿಸ್ಪ ಬಿಟ್ಬಿಟ್ಟಿದ್ರು. ಎರಡು ಕಡೆ ಕೈ ಹಿಡ್ಕೊಂಡು ಮೂಗ್ಬಟ್ಟು ಚುಚ್ಚಿರೋದು. ಗಾಯ ಆಗಿ ಇನ್ಫೆಕ್ಷನ್ ಆಗ್ತೈತಿ ಯಾವಾಗಲೂ. ಸುರೇಶ್ ಹತ್ರ ಚುಚ್ಚಿಸೋದು, ಚುಚ್ಚಿಸ್ಕೊಳ್ಳೋ ಏನೂ ಆಗಲ್ಲ ಅಂತಂದ್ರೆ. ಈ ಚುಚ್ಚೋ ಜೊತೆಗೆ 4-5 ಜನ ಇದ್ರು ಅಕ್ಕಪಕ್ಕದವ್ರು ಎಲ್ಲ ಆಳ್ತವ್ರೆ. ಅವಳಿಗೆ ಫಸ್ಟ್ ಚುಚ್ಚಿಸ್ತೆ, ಜಾಸ್ತಿ ಎಲ್ಲ ಗೊತ್ತಾಗುತ್ತಲ್ಲ. ಮೂಗು ಚುಚ್ಚಿರೋದು ಒಂದೇ ನೀವೆಲ್ಲ ಮಾಡ್ಕೊಂಡಿದ್ದಲ್ಲ. ನಾವು ಕಲ್ತ್ಕೊಂಡೆಲ್ಲ ಇವನು ಚುಚ್ಚೋದು ಮುಗಿಸ್ಕೊಂಡವನೆ, ಅವ್ನು ಸ್ವಲ್ಪ ಮೇಲೆ ಚುಚ್ಬಿಟ್ಟವ್ರೆ. ಬೈತಲ್ಲ ಚುಚ್ಚೋನ್ಗೆ. ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕಾದ್ರೆ
ಫಸ್ಟ್ ಏನು ಟೇಸ್ಟ್ ಮಾಡ್ತಿರೋದು ರಸಮೈ. ಅವ್ರು ಇನ್ನೂ ತಿಂದೇ ಇಲ್ಲ. ಅವ್ರು ಫಸ್ಟ್ ಎಲ್ಲ ಸಾಕಂಗೆ ಎತ್ತಿಟ್ಬಿಟ್ಟು ತಿನ್ನೋದು. ಸ್ವಲ್ಪ ಅಭ್ಯಾಸ ಆಗ್ತದೆ. ನಾನು ನೋಡಿದೆ ಅಂತದೀಗ ಮಸಾಲೆ ಇಡ್ಲಿ ಮಾಡಿದ್ದಾರೆ ನೀ ತಿಂತಿಯಲ್ಲ. ನನ್ನ ಮಗಳ ಒಂದು ಕಿವಿ ಚುಚ್ಸೋ ಅಂಥ ವ್ಲಾಗ್ನ ಎಲ್ಲರೂ ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಈ ವ್ಲಾಗಲ್ಲಿ ಹೇಳಿದ್ದೆ ನಾನು ಭೂಮಿಕಾ ಪ್ರಮೋದ್ ಹತ್ರ ತೊಗೊಂಡಿರೋ ಒಂದಷ್ಟು ಸ್ಯಾರೀಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ. ಬಟ್ ಶೇರ್ ಮಾಡ್ತಾಯಿಲ್ಲ. ಇವತ್ತು ಅದ್ರ ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಎಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ವೆಹಿಕಲ್ಸ್ ಹೋಗ್ತಾ ಇದೆ. ಸೊ ಆ್ಯಂಡ್ ಇವತ್ತು ನಾನು ಆ ಸ್ಪೆಷಲ್ ವೀಡಿಯೋದಲ್ಲಿ ಆ ಸ್ಯಾರಿ ಜೊತೆಗೆ ಆ ಒಂದು ಸ್ಪೆಷಲ್ ಆರಿ ವರ್ಕ್ ಇರೋವಂತಹ ಬ್ಲೌಸ್ ಮೆಟೀರಿಯಲ್ಸ್ ಜೊತೆ ಅದ್ರ ಜೊತೆಗೆ ಆ ಸ್ಯಾರಿಗೆ ಮ್ಯಾಚ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ಸೊ ಈ ವ್ಲಾಗಲ್ಲಿ ಆಗ್ತಾಯಿಲ್ಲ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಈ ವ್ಲಾಗ್ನ ಈಗ ಎಂಡ್ ಮಾಡ್ತಾಯಿದ್ದೀನಿ, ಎಂಡ್ ಮಾಡಿರಲಿಲ್ಲ. ಹಾಗೆ ಇವತ್ತು ನಾನು ಆ ಒಂದು ಬ್ಲೌಸ್ ಮೆಟೀರಿಯಲ್ಸ್ನ ಶಾಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇವತ್ತೇ ಆಲ್ಮೋಸ್ಟ್ ಇವತ್ತು ಇಲ್ಲ ನಾಳೆ ಮಾರ್ನಿಂಗ್ ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.